ಶ್ರೀರಾಮುಲು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಈ ರೀತಿಯಾಗಿ ಬಳ್ಳಾರಿಯಲ್ಲಿ ಬಿ ನಾಗೇಂದ್ರ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಾಮುಲು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಈ ರೀತಿಯಾಗಿ ಬಳ್ಳಾರಿಯಲ್ಲಿ ಬಿ ನಾಗೇಂದ್ರ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಕೋವಿಡ್ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರ ಆಗಿದೆ. ಇದೇ ವಿಚಾರದಲ್ಲಿ ಶ್ರೀರಾಮುಲು ಅವರು ಜೈಲು ಸೇರ್ತಾರೆ. ನಾನು ಜೈಲಿಗೆ ಹೋಗ್ತೀನಿ ಅಂತ ಪದೇ ಪದೇ ರಾಮುಲು ಹೇಳ್ತಾರೆ. ಆದ್ರೆ ಶ್ರೀರಾಮುಲು ಅವರೇ ಜೈಲಿಗೆ ಹೋಗ್ತಾರೆ. ವಾಲ್ಮೀಕಿ ಹಗರಣದಲ್ಲಿ ಕುತಂತ್ರದಿಂದ ಬಿಜೆಪಿಗರು ನನ್ನನ್ನ ಸಿಲುಕಿಸಿದ್ರು, ಮತ್ತೊಮ್ಮೆ ನಾನು ಸಚಿವನಾಗಿ ಬರ್ತೀನಿ ಅನ್ನೋದಾಗಿ ನಾಗೇಂದ್ರ ಅವರೀಗ ಗುಡುಗಿದ್ದಾರೆ. ಗೊತ್ತು, ವಾಲ್ಮೀಕಿ ನಿಗಮದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಏನಾಯ್ತು, ಅದಾದ್ಮೇಲೆ ಯಾವ ರೀತಿ ಅಂತ ಮುಜುಗರ ಆಯ್ತು, ಸಚಿವ ಸ್ಥಾನವನ್ನ ಕಳ್ಕೊಂತಾರೆ, ಇವೆಲ್ಲ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿತ್ತು. ಬಟ್ ಈಗ ನಾಗೇಂದ್ರ ಅವರು ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಶ್ರೀರಾಮುಲು ಅವರೇ ಜೈಲಿಗೆ ಹೋಗ್ತಾರೆ ಅಂತ. ಮೇಲೆ ಕೂಡ ರಾಜ್ಯ ಸರ್ಕಾರವನ್ನು ಬೆಳೆಸಬೇಕಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಗೂಬೆ ಕೂರಿಸಿ ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂಥ ಪರಿಸ್ಥಿತಿ ಬಂತು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಿಲ್ಲ, ನಮ್ಮ ಬಳ್ಳಾರಿ ನಾಯಕರಿಗಂತೂ BJP ನಾಯಕರಿಗೆ ಭಾಳ ಸಿಹಿ ಉಂಡಂಥದ್ದು ಆಗ್ತಾಯಿದೆ. ಇದು ಭಾಳಷ್ಟು ತಾತ್ಕಾಲಿಕ, ಮುಂದೆ ಒಂದು ದಿನ ನೋಡ್ತಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, BJP ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮುಲು ಅವರು ಭಾಳಷ್ಟು ಆವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಜೈಲಿಗೆ ಹಾಕಿಸಿರೋದು ನೀವು ಸ್ವಾಮಿ, ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಇಟ್ಕೊಂಡು ನೀವು ಹಾಕ್ಸಿರೋದು. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು. ನೀವು ಮಾಡಿದಂಥ ಅವ್ಯವಹಾರಗಳನ್ನು ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ. ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ. CBI ಬಂದಿದೆ, ಮಾಡಲಿ, ತನಿಖೆಯನ್ನು ಮಾಡಲಿ. ನಾವು ಯಾವುದು ಕೂಡ ಯಾವ ತನಿಖಾ ಸಂಸ್ಥೆಗೂ ಕೂಡ ನಾವು ವಿರುದ್ಧವಾಗಿಲ್ಲ. ಸ್ವಾಗತ ಮಾಡಿದ್ದೀವಿ, ಅದನ್ನು ನಾನು ಫೇಸ್ ಮಾಡಿದ್ದೀನಿ. ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ತಾವು ನೋಡ್ತಾ ಇದ್ದೀರಿ. ಇವತ್ತು ಅದೇ ರೀತಿ ಮೂಡಾ ಹಗರಣದಲ್ಲಿ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮೇಲೆ ಕೂಡ ಮಾಡ್ತಾ ಇದ್ರು. ಇವತ್ತು ಏನಾಗಿದೆ ಅಂತೇಳಿ ಇವತ್ತು ತಾವು ನೋಡ್ತಾ ಇರ್ತೀರಿ. ಹೌದು, ಇವತ್ತು ST ವೆಲ್ಫೇರಲ್ಲಿ ಕೂಡ ನಾನು ನಡೆಸುವಂಥ ಒಂದು ಕಾರ್ಯದಲ್ಲಿ ಕೂಡ ಅನೇಕ ಹಗರಣಗಳು ಆಗಿದ್ದಾವೆ. ಅವನ್ನೆಲ್ಲ ಕೂಡ ಬಯಲಿಗೆಳೆಯುವಂಥ ಒಂದು ಕೆಲಸ ಮಾಡ್ತೀವಿ ನಾವು ಬಂದ ಮೇಲೆ. ಅವರು ವಿನಾಕಾರಣ ಕೋವಿಡ್ ವಿಚಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಯಾವ ರೀತಿ ಮಾಡಿದ್ದಾರೆ, ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದ್ದಾವೆ. ಅವರು ಕೂಡ ಇವತ್ತು ಭಾಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿನ ಅಂತೇಳಿ ಖುಷಿ ಪಡ್ತಾ ಇದ್ದಾರಲ್ಲ, ನೀವು ಜೈಲಿಗೆ ಹೋಗುವಂಥ ಸಂದರ್ಭ ಕೂಡ ಬರುತ್ತೆ ಸ್ವಾಮಿ. ಇವತ್ತು